ಬಹಳ ವಿಶಾಲವಾಗಿರುವಂಥ ಪ್ರಪಂಚ ಅವನ ಸಂಕಲ್ಪ ಮಾತ್ರದಿಂದ ನಿರ್ಮಾಣ ಆಯಿತು. ಸಂಕಲ್ಪ ಮಾತ್ರದಿಂದ ನಿರ್ಮಾಣ ಆಯಿತು. ಇಚ್ಛಾಶಕ್ತಿ, ವಿಶಾಲವಾಗಿರುವಂಥ ಇಚ್ಛಾಶಕ್ತಿ. ಆಮೇಲೆ ಅವನಲ್ಲಿ ಜ್ಞಾನಶಕ್ತಿನೂ ಅದ. ಲಕ್ಷ ಲಕ್ಷ ಅಲ್ಲ, ಕೋಟಿ ಕೋಟಿ ವರ್ಷಗಳ ಹಿಂದೆ ಏನಾಗಿದೆ ಎಲ್ಲವೂ ಅವನಿಗೆ ಗೊತ್ತಿದೆ. ಕೋಟಿ ಕೋಟಿ ವರ್ಷಗಳ ಮುಂದೆ ಏನಾಗುತ್ತದೆ ಅನ್ನೋದು ಅವನಿಗೆ ಗೊತ್ತಿದೆ. ಅವನಿಗೆ ಗೊತ್ತಿಲ್ಲದೆ ಇರೋದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಅವನಿಗೆ ಕೇಳಿಸಬೇಕು ಅಂತ ಹೇಳಿ ನೀವೇನು ಜೋರಾಗಿ ಹೇಳಬೇಕಾಗಿರೋ ಅವಶ್ಯಕತೆಯೂ ಇಲ್ಲ. ನಿಮ್ಮ ಮನಸ್ಸಿನೊಳಗೆ ಸಂಕಲ್ಪ ಮಾಡಿದರೆ ಸಾಕು, ಆ ಸಂಕಲ್ಪ ರೂಪದ ಧ್ವನಿಯನ್ನೂ ಕೂಡ ಕೇಳುವ ಶಕ್ತಿ ಪರಮಾತ್ಮನಿಗೆ ಇದೆ, ದೇವರಿಗೆ ಇದೆ. ಕಬೀರ್ ದಾಸರು ಪ್ರಶ್ನೆ ಮಾಡ್ತಾರ, ಬೊಂಗ ಹಚ್ಕೊಂಡು ಅಲ್ಲನ ಕರಿತಿಯಲ್ಪ ನೀನು, ಅಲ್ಲ ಏನು ಕಿವುಡದನಂತ ತಿಳ್ಕೊಂಡು ಏನು ನೀನು? ಅಲ್ಲ ಏನು ಕಿವುಡದನಂತ ತಿಳ್ಕೊಂಡು ಏನು ನೀನು? ಅಲ್ಲ ಹೆಂಗದಾನ ಅಂದ್ರೆ ಇರುವೆಯ ಕಾಲಿನೊಳಗೆ ಕಟ್ಟಿದ ಗೆಜ್ಜೆಯ ಧ್ವನಿಯನ್ನೂ ಕೂಡ ಕೇಳುವ ಶಕ್ತಿ ಅವನಿಗೆದ. ಅವನ ಸಲುವಾಗಿ ಬೊಂಗ ಹಚ್ಚಕ್ಕೆ ಹೋಗೋ ಅವಶ್ಯಕತೆ ಏನೈತಿ ಅಂತ ಕಬೀರ್ ದಾಸರು ಪ್ರಶ್ನೆ ಮಾಡ್ತಾರೆ. ಇರುವೆ ಕಾಲೊಳಗಿನ ಗೆಜ್ಜೆ ಅಂದ್ರೆ ವಿಚಾರ ಮಾಡ್ರಿ ಹೆಂಗಿರ್ಬೇಕದು. ಇರುವೆ ಕಾಲ ಮೊದಲು ಕಾಣಂಗಿಲ್ಲ, ಇನ್ನು ಆ ಇರುವೆ ಕಾಲೊಳಗೆ ಕಟ್ಟಿದ ಗೆಜ್ಜೆ ಅಂದ್ರೆ ಆ ಗೆಜ್ಜೆ ಒಳಗಿರೋ ಗಂಟೆ ಏಟಿರ್ಬೇಕು, ಅವು ಏಟು ಧ್ವನಿ ಹಾಕಿರ್ಬೇಕು. ಸುಮ್ಮನೆ ಕಲ್ಪನಾ ಮಾಡ್ಕೊಳ್ರಿ, ನೀವು ಕಲ್ಪನಾ ಮಾಡ್ಕೊಳ್ರಿ. ಅದು ಸಹಿತ ಪರಮಾತ್ಮನಿಗೆ ಕೇಳಿಸ್ತದ ಅಂದಮೇಲೆ ಇಷ್ಟು ದೊಡ್ಡ ಬೊಂಗ ಹಚ್ಕೋಗೋ ಅವಶ್ಯಕತೆ ಏನೈತಿ ಅಂತ ಪ್ರಶ್ನೆ ಮಾಡ್ಯಾರ ಅವರು. ಏನೆಲ್ಲವನ್ನು ನೋಡುವ, ಕೇಳುವ, ಅರ್ಥೈಸಿಕೊಳ್ಳುವ ಜ್ಞಾನಶಕ್ತಿ ಪರಮಾತ್ಮನಲ್ಲಿ ಇದೆ. ಆಮೇಲೆ ಅವನಲ್ಲಿ ವಿಶಾಲವಾಗಿರುವಂಥ ಕ್ರಿಯಾಶಕ್ತಿನೂ ಐತಿ. ಅವನು ಮಾಡಲಿಕ್ಕೆ ಹೊರಟ ಅಂದ್ರೆ ಬ್ರಹ್ಮಾಂಡವೇ ಸೃಷ್ಟಿಯಾಗಿಬಿಡ್ತದೆ. ಬ್ರಹ್ಮಾಂಡನೇ ಸೃಷ್ಟಿಯಾಯಿತು. ಬ್ರಹ್ಮಾಂಡ ಅಂದ್ರೆ ಏನು ಸಣ್ಣದಂತ ತಿಳಿದ್ರೆ ನೀವು? ನಮಗೆ ಗೊತ್ತಿರೋದು ಬಹಳ ಸ್ವಲ್ಪ, ನಮಗೆ ಗೊತ್ತಿರೋದು ಬಹಳ ಅಲ್ಪ. ವಿಜ್ಞಾನದ ಪ್ರಕಾರ ಫಿಲಾಸಫಿ ಬಿಡ್ರಿ, ನೀವು ದರ್ಶನಶಾಸ್ತ್ರ ಬಿಡ್ರಿ. ಇವತ್ತು ಒಪ್ಕೊಂಡು ವಿಜ್ಞಾನ ಹೇಳುವ ಸಂಗತಿ ಏನು ಅಂದ್ರೆ, ಈ ಆಕಾಶದೊಳಗೆ ಒಬ್ಬ ಸೂರ್ಯ ಅದಾನ, ಅವನಿಗೆ ಸಂಬಂಧಪಟ್ಟಂತೆ ಒಂದು ಸೌರಮಂಡಲ ಇದೆ. ಆ ಸೌರಮಂಡಲದೊಳಗೆ ಬುಧ, ಗುರು, ಶುಕ್ರ, ಶನಿ ಮುಂತಾಗಿರುವಂಥ ಅನೇಕ ಗ್ರಹಗಳದಾವು. ಇದೆಲ್ಲವುಗಳನ್ನು ಒಳಗೊಂಡಿರುವಂಥ ಒಂದು ಸೌರಮಂಡಲ, ಒಬ್ಬ ಸೂರ್ಯ, ಅವನಿಗೆ ಸಂಬಂಧಪಟ್ಟಿರುವಂಥ ಒಂದು ಸೌರಮಂಡಲ ಇದು. ಆಕಾಶಗಂಗೆಯೊಳಗೆ ಮಿಲ್ಕಿ ವೇ ಅಂತ ಕರೀತಾರೆ ಇಂಗ್ಲೀಷ್ನೊಳಗೆ ಅದಕ್ಕೆ. ಆ ಮಿಲ್ಕಿ ವೇದೊಳಗೆ ಆಕಾಶಗಂಗೆಯೊಳಗೆ ಈಗೇನು ಒಬ್ಬ ಸೂರ್ಯ ಅದನ್ನಲ್ಲ, ಇಂಥ ಸೂರ್ಯರು ಎಷ್ಟು ಜನ ಅದಾರ ಅಂದ್ರೆ ವಿಜ್ಞಾನ ಹೇಳ್ತದ ಮಿನಿಮಮ್ ಕಡಿಮೆ ಅಂದ್ರೆ 50,000 ಸೂರ್ಯ ಅದಾವಂತ. ಎಷ್ಟು? 50,000 ಸೂರ್ಯರದಾರಂತ. ಅವೆಲ್ಲ ಬಹಳ ದೂರ ಇರೋಣದರಿಂದ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಬಹಳ ದೂರ ಇರೋಣದರಿಂದ. ಅವುಗಳ ಬೆಳಕು ಬಂದಿಲ್ಲಿ ಹತ್ತಂಗಿಲ್ಲ, ಅಷ್ಟು ದೂರ ಅದಾವೆ, ಅಷ್ಟು ದೂರ ಅದಾವೆ. ಕತ್ಲಾತು ಅಂದ್ರೆ ಆಕಾಶದೊಳಗೆ ಮಿಣಗ್ತಾವೆ ನೋಡ್ರಿ, ಎಲ್ಲಿವು ಅವೆಲ್ಲ? ಅವೇ ಬಹಳ ದೂರ ಇರೋಣದರಿಂದ ಮಿಣಕ್ ಕಾಣಿಸ್ತಾವೆ, ಅಷ್ಟ ಕಾಣಿಸ್ತಾವೆ. ಇಂತಹ ವಿಶಾಲವಾಗಿರುವಂಥ ಬ್ರಹ್ಮಾಂಡವನ್ನು ಪರಮಾತ್ಮ ಸೃಷ್ಟಿ ಮಾಡ್ಯ. ಅವನ ಕ್ರಿಯಾಶಕ್ತಿ ಎಷ್ಟು ದೊಡ್ಡದಿರಬೇಕು. ಜೀವಾತ್ಮ ಅಂದರೆ ಬೇರೆ ಯಾರೂ ಅಲ್ಲ, ಆ ಪರಮಾತ್ಮನಿಂದಲೇ ಬಂದಿರುವಂತಹ ಅಂಶ.
ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ಕೊಂಡು ಬರ್ತಾನೆ. ಜೀವಾತ್ಮ ಅಂದ್ರೆ ಅದು ನನ್ನ ಅಂಶನೇ, ನನ್ನ ಅಂಶನೇ. ಪರಮಾತ್ಮನ ಒಂದು ಅಂಶನಾಗಿ ಜೀವಾತ್ಮ ಭೂಮಿಗೆ ಬಂದ ಮೇಲೆ ಆ ಪರಮಾತ್ಮನಲ್ಲಿರುವಂಥ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗಳು ಕೂಡ ಇವನೊಳಗೆ ಬಂದು ಬರಬೇಕಲ್ಲ. ಒಂದು ಮಾವಿನ ಹಣ್ಣ ಒಂದು ಸಣ್ಣ ತುಣುಕು ನೀವು ಹೆರ್ಚಿದ್ರೆ ಅಂದರೆ ಆ ಹಣ್ಣಿನ ತುಂಬಿಕೊಂಡಿರೋ ಎಲ್ಲ ಅಂಶಗಳು ಹಣ್ಣಿನೊಳಗೆ ಬರ್ತಾವೆ, ತುಣುಕಿನೊಳಗೆ ಬಂದ ಬಿಡ್ತಾವೆ. ಪ್ರಮಾಣ ಚಿಕ್ಕದಾಗಿರ್ಬೋದು, ಖರೆ ಎಲ್ಲ ಬರುತ್ತವ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಜೀವಾತ್ಮನಲ್ಲಿ ಬಂದು ಪರಮಾತ್ಮನಲ್ಲಿ ವಿಶಾಲವಾಗಿರುವಂಥ ಇಚ್ಛಾಜ್ಞಾನ ಕ್ರಿಯಾಶಕ್ತಿಗಳೇ ಸಂಕುಚಿತಗೊಂಡು ಜೀವಾತ್ಮನಲ್ಲಿ ಬಂದಾಗ ಅವುಗಳಿಗೆ ಮಲಗಳು ಅಂತ ಕರೀತಾರೆ. ಮಲ ಅಂದರೆ ಬೇರೆ ಏನಲ್ಲ, ಸಂಕುಚಿತವಾದ ಇಚ್ಛೆ ಆಣವ ಮಲ, ಸಂಕುಚಿತವಾದ ಜ್ಞಾನ ಮಾಯೆಯ ಮಲ, ಸಂಕುಚಿತವಾಗಿರುವಂತಹ ಕ್ರಿಯೆ ಕಾರ್ಮಿಕ ಮಲ. ಪರಮಾತ್ಮನಲ್ಲಿದ್ದಾಗ ಇವು ಶಕ್ತಿ ಅನಿಸ್ಕೊಳ್ತಾವ, ಜೀವಾತ್ಮನಲ್ಲಿ ಬಂದಾಗ ಮಲಗಳಾಗ್ತಾವ. ಮಲ ಅಂದ್ರೆ ಕಲ್ಮಶ. ಅಶುದ್ಧವಾಗೋದು, ಹೊಲಸಾಗೋದು. ಎಲ್ಲಿ ವಿಶಾಲತೆ ಇರ್ತದೋ ಅಲ್ಲೇ ನೈರ್ಮಲ್ಯ ಇರ್ತದ, ಎಲ್ಲೇ ಸಂಕುಚಿತತೆ ಬರ್ತದನೋ ಅಲ್ಲೇ ಮಾಲಿನ್ಯ ಆಗ್ತದೆ, ಮಲಿನತೆ ತುಂಬಿಕೊಳ್ತದೆ. ನಿಮಗೊಂದು ಉದಾಹರಣೆ ಹೇಳಬೇಕು ಅಂದ್ರೆ, ನೀವು ಬಟ್ಟೆ ತೊಳಿಬೇಕು ಅಂದ್ರೆ ಒಮ್ಮೊಮ್ಮೆ ಹೊಳಿಗೆ ಹೋಗ್ಬೇಕಾಗ್ತಿರ್ತದೆ. ಹೊಳಿಗೋ ಕೆರೆಗೋ ಬಾವಿಗೋ ಹೋಗ್ತೀರಿ, ಹೌದಾ? ಹರಿಯುವ ನದಿಯೊಳಗೆ ಹೋಗಿ ನಿಮ್ಮ ಬಟ್ಟೆಗಳನ್ನು ತೊಳ್ಕೊಂಡು ಬರ್ತೀರಿ. ಆ ನದಿ ಏನಾರು ಹೊಲಸಾಕತ್ತೇನು? ನದಿ ಹೊಲಸಾಗತ್ತ? ಹೊಲಸಾಗಂಗಿಲ್ಲ. ಆ ನದಿಯೊಳಗಿನ ನೀರನ್ನೇ ಒಂದು ಬಕೆಟ್ ತುಂಬಿಕೊಂಡು ನೀವು ಮನೆಗೆ ತೊಗೊಂಡು ಬಂದು ಆ ಒಂದು ಬಕೆಟ್ ನೀರೊಳಗೆ ನೀವು ಬಟ್ಟೆ ತೊಳೆದ್ರಿ ಅಂದರೆ ಆ ನೀರು ಏನಾಗತ್ತೆ? ಹೊಲಸಾಗತ್ತೆ. ಅಲ್ಲಿ ತೊಳೆದದ್ದು ಅದ ನೀರಾಗ, ಇಲ್ಲಿ ತೊಳೆದದ್ದು ಅದ ನೀರಾಗ. ಇಲ್ಲಿ ಹೊಲಸಾಗ್ತದ, ಅಲ್ಲೇ ಹೊಲಸಾಗಂಗಿಲ್ಲ. ಕಾರಣ ಏನು ಅಂದ್ರೆ ಅಲ್ಲಿ ವಿಶಾಲವಾಗ್ಯದ, ಇಲ್ಲೇ ಸಂಕುಚಿತವಾಗ್ಯದ. ಎಲ್ಲೇ ಸಂಕುಚಿತತೆ ಇರುತ್ತೋ ಅಲ್ಲೇ ಮಾಲಿನ್ಯ ಹಿಡ್ಕೊಂಡು ಬಿಡ್ತದ. ಎಲ್ಲೇ ವಿಶಾಲತೆ ಇರ್ತದನೋ ಅಲ್ಲೇ ನೈರ್ಮಲ್ಯ ತುಂಬಿಕೊಂಡಿರ್ತದೆ. ಪರಮಾತ್ಮನಲ್ಲಿ ಇವೇ ಇಚ್ಛೆ, ಜ್ಞಾನ, ಕ್ರಿಯೆಗಳು ವಿಶಾಲವಾಗಿರೋಣದರಿಂದ ಶಕ್ತಿಯಾಗಿ ಅವನಿಗೆ ಪೂರಕವಾಗಿ ಕೆಲಸ ಮಾಡ್ತವೆ. ಇವೇ ಇಚ್ಛೆ, ಜ್ಞಾನ, ಕ್ರಿಯೆಗಳು ಸಂಕುಚಿತಗೊಂಡು ಜೀವಾತ್ಮನಲ್ಲಿ ಬಂದಿರೋಣದರಿಂದ ಇವು ಕಲುಷಿತಗೊಂಡು ಅಶುದ್ಧವಾಗಿ ಜೀವಾತ್ಮನ ಬಂಧನಕ್ಕೆ ಕಾರಣವಾಗುತ್ತವೆ.